ವಶೀಕರಣದಲ್ಲಿ ಹಲವಾರು ವಿಧಾನಗಳು. ಧನವಶ, ಜನವಶ, ಸ್ತ್ರೀ ಪುರುಷ ವಶ, ಹೀಗೆ ಅನೇಕ ವಿಧವಾದ ವಶೀಕರಣಗಳನ್ನು ನೋಡಬಹುದು. ಈ ಪ್ರಯೋಗಗಳನ್ನು ಯಾರ ಮೇಲೆ ಎಲ್ಲೆಂದರಲ್ಲಿ ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿ ಕೆಲವು ಪೂಜೆ ಪುನಸ್ಕಾರಗಳು ಇರುತ್ತದೆ. ಅದನ್ನು ಸರಿಯಾದ ಕ್ರಮಬದ್ಧ ರೀತಿಯಲ್ಲಿ ಮಾಡಬೇಕು. ಆಗಲೇ ಪೂರ್ಣ ಫಲ ದೊರೆಯುತ್ತದೆ. ಅಂದರೆ ನೀವು ಯಾರನ್ನ ಇಷ್ಟಪಡುತ್ತೀರೋ ಅವರು ನಿಮ್ಮಂತೆ ಆಗುತ್ತಾರೆ. ಖಂಡಿತವಾಗಿಯೂ ವಶೀಕರಣ ನಡೆಯುತ್ತದೆ. ಗಾಳಕ್ಕೆ ಸಿಗದೇ ಇರುವ ಮೀನು ಯಾವುದೂ ಇಲ್ಲ. ಆದರೆ ಸರಿಯಾದ ಜಾಗದಲ್ಲಿ ಗಾಳ ಹಾಕಬೇಕು ಅಷ್ಟೇ. ಅಂತಹ ಜಾಗ ಯಾವುದು, ಸರಿಯಾದ ಸ್ಥಳ ಯಾವುದು ಅಂದರೆ ಸರಿಯಾದ ರೀತಿಯಲ್ಲಿ ಪೂಜಾ ಪುನಸ್ಕಾರಗಳನ್ನು ಮಾಡುವವರಲ್ಲಿ ಮಾತ್ರ ನೀವು ಈ ವಶೀಕರಣಗಳನ್ನು ಮಾಡಿಸಿಕೊಳ್ಳಬೇಕು. ಆಗಲೇ ಅದರ ಪೂರ್ಣ ಫಲ ಸಿಗುತ್ತೆ. ಅದಕ್ಕಾಗಿ ಸಂಪರ್ಕಿಸಿ.